ಶಿವಕುಮಾರ್ ಅವರು ಅವರು ಕೂಡಲೇ ಶಾಸಕರನ್ನು ಕರ್ನಾಟಕದಲ್ಲಿರುವಂಥ ಎಲ್ಲ ಕನ್ನಡಪರ ನಿಷ್ಠೆಯಿಂದ ಮಾಡುವ ಸಭೆಗಳಲ್ಲಿ ಸರ್ಕಾರದಲ್ಲಿ ಅನುದಾನವನ್ನು ಕೊಡಿಸಬೇಕು. ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇವರು ಅವ್ಯವಹಾರಗಳಿದ್ದಾರೆ, ಇಷ್ಟ ಬಂದವರು ಭೂಗೋಳು ತಿಂತಾ ಇದ್ದಾರೆ. ಅಂದರೆ ಈ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಇಂಟೆಲಿಜೆನ್ಸ್ ಇದೆ. ರಾಜ್ಯ ಪುಸ್ತಕಗಳ ಇಲಾಖೆಯಲ್ಲಿ ಮಾಹಿತಿಯನ್ನು ತರಿಸ್ಕೊಂಡು ಜಿಲ್ಲೆಯಿಂದ ಹಿಡಿದು ರಾಜ್ಯದಲ್ಲಿ ಯಾರು ಹೋರಾಟ ಮಾಡ್ತೋ ಅಂತ ಪ್ರಾಮಾಣಿಕ ಸಂಘಟನೆಗೆ ಅನುದಾನವನ್ನು ಕೊಡಬೇಕು ಅಂತ ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ರಾಜ್ಯಾಧ್ಯಕ್ಷರ ಪರವಾಗಿ ಅವರಲ್ಲಿ ಮನವಿ ಮತ್ತು ಹಕ್ಕೊತ್ತಾಯನ ಮಾಡ್ತಾ ಇದ್ದೀನಿ. ಮತ್ತು ಮಂಜುನಾಥ್ ಅವರು ಈ ಭಾಗದಲ್ಲಿ ಕನ್ನಡ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೀನಿ. ಅಷ್ಟೊಂದು ಕಡೆ ಕನ್ನಡಿಗರ ಹೋರಾಟ ಕನ್ನಡ ಪರ ಹೋರಾಟಗಾರರು ಹಲವಾರು ಮೇಕೆದಾಟು ಯೋಜನೆಗೆ ಕೋರ್ಟು ಅನುಮತಿ ತಮಿಳುನಾಡಿನ ಮೇಕೆದಾಟು ಯೋಜನೆ ಸಂಪೂರ್ಣ ಜಾರಿಯಾಗಿದೆ. ಅದು ಮೊದಲಿಂದನೂ ಕನ್ನಡ ಪರ ಹೋರಾಟಗಾರರೇ ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು. ಈಗ ರಾಜಕಾರಣ ಮಾಡ್ತಿದ್ರೆ ರಾಜಕಾರಣ ಬೇಡ. ಇವತ್ತು ಮಂಡ್ಯ ಜಿಲ್ಲೆಗಿರ್ಬೋದು, ಬೆಂಗಳೂರು ಜನತೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರಕ್ಕೆ ಮೇಕೆದಾಟು ಯೋಜನೆ ಬಂದರೆ ಇಡೀ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಅದು ಪಕ್ಷಾತೀತವಾಗಿ ಏನೋ ಇರ್ಬೋದು, ರಾಜ್ಯ ಸರ್ಕಾರ ಇವರು ಅವ್ರ ಮೇಲೆ ಹೇಳ್ಬಾರ್ದು, ಅವ್ರು ಇವ್ರ ಮೇಲೆ ಹೇಳ್ಬಾರ್ದು. ಪಕ್ಷಾತೀತ ಒಗ್ಗಟ್ಟಾಗಿ ಮೇಕೆದಾಟು ಯೋಜನೆ ತರಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಒತ್ತಾಯ ಮಾಡ್ತಾರೆ. ಮುಂದೆ ಹೆಂಗಿರುತ್ತೆ ಹೋರಾಟ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಮೂಗು ತೋರಿಸುವಂಥ ಕೆಲಸವನ್ನು ಮಾಡಿದರೆ, ಜನರ ಮೇಲೆ ಮತಕ್ಕೋಸ್ಕರ ಹಂಚಿಕೆಯನ್ನು ಮಾಡುವಂಥ ಏನಾರು ಇದು ಮಾಡಿದ್ರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಹೋರಾಟದ ಫಲವಾಗಿ ಹೌದು, ಕನ್ನಡ ಪರ ಹೋರಾಟಗಾರರೇ ಮೇಕೆದಾಟು ಯೋಜನೆ ಜಾರಿ ತರಬೇಕು ಅಂತ ಹೋರಾಟ ಮಾಡಿದ್ರು. ಆಮೇಲೆ ಇವರು ರಾಜಕೀಯ ಪ್ರೇರಿತವಾಗಿ ಇವರು ಹೋರಾಟ ಮಾಡಿದ್ರು. ಸರ್ಕಾರಗಳು ಬಂದಂಥವ್ರು ಇವರು ಸರ್ಕಾರ ಅವ್ರ ಕೈಲೇ ಇದೆ, ಮಾಡಲಿ ಮೇಕೆದಾಟು ಯೋಜನೆ. ಕೇಂದ್ರದಲ್ಲಿದ್ದಾರೆ, ಪಕ್ಕದ ರಾಜ್ಯದಲ್ಲಿ ಅವರೇ ಇದ್ದಾರೆ, ಮಾಡಲಿ. ಇವತ್ತು ನಾವೇನು ದಳ BJP ಕಾಂಗ್ರೆಸ್ ಅಂತ ಕೇಳಲ್ಲ. ಈ ಜನತೆಗೆ ಅನುಕೂಲ ಆಗಬೇಕು, ಕರ್ನಾಟಕ ಜನತೆ ಒಳ್ಳೇದಾಗಬೇಕು ಅಂತ ಕನ್ನಡ ಸೇನೆ ಕರ್ನಾಟಕದ ಹಕ್ಕೊತ್ತಾಯ. ಇಲ್ಲಾಂದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ಕನ್ನಡ ಪರ ಸಂಘಟನೆ ಸೇರ್ತೀವಿ. ಅದು ಹೋರಾಟ ಮಾಡುವಂಥ ಶಕ್ತಿಯನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಆ ಸರ್ಕಾರ ಯಾರು ಇವತ್ತು ಮಾತು ಕೊಟ್ಟಿದ್ದಾರೆ ತಪ್ಪಾರೋ ಅವ್ರ ಬುದ್ಧಿ ಕಲಿಸುವಂಥ ಕೆಲಸವನ್ನು ಕರ್ನಾಟಕ ಕನ್ನಡಿಗರು ಮಾಡ್ತಾರೆ.